ಗೈಸ್ ವೆಲ್ಕಮ್ ಬ್ಯಾಕ್ ಟು ಅರ್ಜುನ ದಿ ಬ್ರೋ ಯೂಟ್ಯೂಬ್ ಚಾನಲ್. ಗೈಸ್ ನಾನು ಭೀಮಾ ಮೂವಿಗೆ ಹೋಗ್ಬೇಕಾದ್ರೆ ಪಕ್ಕಾ ಸಲಾಗ ಮೂವಿ ತರ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡು ಹೋಗಿದ್ದೆ. ಫುಲ್ಲು ಥ್ರಿಲ್ಲಿಂಗು, ಮಜಾ, ಕಾಮಿಡಿ, ಫುಲ್ಲು ಸ್ಟೋರಿ ಎಲ್ಲ ಹಂಗೆ ಇರುತ್ತೆ, ಗೂಸ್ ಬಂಪ್ಸ್ ಅನ್ಕೊಂಡು ಹೋಗಿದ್ದೆ ಗೈಸ್. ಬಟ್ ರಿಯಾಲಿಟಿ ಏನಂದ್ರೆ ಇವಾಗ ಆಕ್ಚುಲಿ ಮೂವಿ ಹೆಂಗಿದೆ ಅದೇ ತರ ನಾನು ಹೇಳ್ಬಿಡ್ತೀನಿ ಗೈಸ್, ಸುಳ್ಳು ಹೇಳೋದು ಬೇಡ. ಸಲಾಗ ಮೂವಿಲಿ ಯಾವ್ದೆಲ್ಲ ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡಿದ್ದಾರೆ, ಭೀಮಾ ಮೂವಿಲಿ ಅದಕ್ಕಿಂತ ಜಾಸ್ತಿ ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡಿದ್ದಾರೆ. ಮುಂಡೆ ಮಗ್ನೆ, ಗಾಂಡು, ಶಾಟ, ಅಕ್ಕನ್, ಅಮ್ಮನ್, ಅದು ಇದು ಇದು ಎಕ್ಸೆಟ್ರಾ ಎಲ್ಲ ಯೂಸ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಮತ್ತೆ ಮೇಕಿಂಗ್ ಬಂದ್ರೆ ಗೈಸ್, ಮೇಕಿಂಗ್ ಯಾವ ತರ ಮಾಡಿದಾರೆ ಅಂದ್ರೆ ಸಲಾಗ ಮೂವಿಗಿಂತ ಭೀಮಾ ಮೂವಿಲಿ ಮಾಡಿರೋ ಮೇಕಿಂಗ್ ಸಕ್ಕತ್ತಾಗಿದೆ. ಆ ಡೈರೆಕ್ಷನ್, ಆ ಮೇಕಿಂಗು, ಸೀನ್ಸು ಚಿಂದಿ ಗುರು, ಸಕ್ಕತ್ತಾಗಿದೆ. ನೋಡಿದ್ರೆ ಪಕ್ಕಾ ಇಷ್ಟ ಆಗುತ್ತೆ. ಫಸ್ಟ್ ಹಾಫ್ ಅಂತೂ ಮೂವಿ ಸಖತ್ ಇಷ್ಟ ಆಯ್ತು ನನ್ಗಂತೂ. ಎಲ್ಲ ಕಾಮಿಡಿ ಇದೆ ಬಿಡು, ಎಲ್ಲ ಕಾಮಿಡಿ ಯಾವ ತರ ಲಿಂಕ್ ಮಾಡಿದ್ದಾರೆ ಅಂದ್ರೆ ಸಲಾಗ ಮೂವಿಗೂ ಕೆಲವೊಂದು ಕಾಮಿಡಿನ ಲಿಂಕ್ ಮಾಡಿದ್ದಾರೆ. ಅದ್ರಲ್ಲಿ ಒಂದು ಡೈಲಾಗ್ ಬರುತ್ತಲ್ಲ, ನಮ್ಮನ್ನ ಫಸ್ಟ್ ಹಾಫ್ ಕಟಿಂಗ್ ಮಾಡ್ಸಲಿ ಅಂತ, ಅದೇ ಡೈಲಾಗ್ ಇನ್ನ ಇದಕ್ಕೆ ಲಿಂಕ್ ಮಾಡೋರೆ, ನಮ್ಮನ್ನ ನಿನ್ನ ಕಟಿಂಗ್ ಮಾಡ್ತಿಲ್ವೇನೋ ಅಂತ. ಆಚೆ ಕಡೆ ಒಳ್ಳೆ ಟೋಕನ್ ಇದೆ ನಡೆಯುತ್ತೆ. ಅವ್ರನ್ನೆಲ್ಲರೂ ಹಾಕೊಂಡಿದ್ದಾರೆ, ಸಲಾಗ ಮೂವಿಲಿ ಹಾಕೊಂಡಿದ್ದಾರೆ, ಸ್ವಲ್ಪ ಜನ ಹಾಕೊಂಡಿದ್ದಾರೆ. ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ ಅಂತೂ ಚಿಂದಿ ಮಾಡಿದಾನೆ ಗುರು, ಅವನಂತೂ ಆಕ್ಟಿಂಗು ಸಖತ್ ಮಾಡಿದಾರೆ ಅವರಂತೂ ಆಕ್ಟಿಂಗು. ಇನ್ನು ದುನಿಯಾ ವಿಜಯ್ ಅವರ ಆಕ್ಟಿಂಗ್ ಬಗ್ಗೆ ಕೇಳಂಗಿಲ್ಲ, ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಹಾಫ್ ಅಂತೂ ಸಕ್ಕತ್ತಾಗಿದೆ ಗೈಸ್. ಫಸ್ಟ್ ಹಾಫ್ ಅಲ್ಲಿ ಸಾಂಗ್ ಬರುತ್ತೆ, ಕಾಮಿಡಿಗಳಿದೆ, ಮಜಾ ಇದೆ, ಥ್ರಿಲ್ಲಿಂಗ್ ಇದೆ, ಫೈಟ್ ಸೀನ್ಸ್ ಗಳಿದೆ. ಅದಾದ್ಮೇಲೆ ಇನ್ನೇನಿದೆ ಇದರಲ್ಲಿ ಸ್ಟೋರಿ ಇದೆ ಗೈಸ್. ಇದು ಬಂದ್ಬಿಟ್ಟು ಗಾಂಜಾ ಬೇಸ್ಡ್ ಸ್ಟೋರಿ. ಇದು ಲೆವೆಲ್ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಯುನಿಕ್ ಆಗಿರೋ ಸ್ಟೋರಿ, ಒಂದು ಒಳ್ಳೆ ಕಿರಿಕು, ಭೀಮಾ ಹುಡುಗರು, ಡ್ರ್ಯಾಗನ್ ಹುಡುಗರು, ಕಿರಿಕು, ಫೈಟು, ಮಜಾ ಇದೆ ಫಸ್ಟ್ ಹಾಫ್ ಅಂತೂ. ಫಸ್ಟ್ ಹಾಫ್ ಆದ್ಮೇಲೆ ಬಂದ್ಬಿಟ್ಟು ಡ್ರ್ಯಾಗನ್ ನ ಹೊಡೆದಾಕೋದು ಅವನು. ಏರಿಯಾ ಒಳಗಡೆ ನುಗ್ಬೇಕಂದ್ರೆ ಮೀಟರ್ ಆಯ್ತಾನ, ಮೀಟರ್ ಕಿಲೋಮೀಟರ್ ಗಟ್ಟಲೆ ಇದ್ರೆ ಹೇಳಲೇ ಜುಟ್ಟು ಹೇಳೋ ಗಂಡು, ಆತರ ಡೈಲಾಗ್ಗಳು, ತುಂಬಾ ಡೈಲಾಗ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟಿದ್ದಾರೆ ಅವರು. ಇದೆ ಫಸ್ಟ್ ಹಾಫ್ ಅಂತ ಸಕ್ಕತ್ತಾಗಿತ್ತು. ಫಸ್ಟ್ ಹಾಫ್ ಆದ್ಮೇಲೆ ಇಂಟ್ರೋವಲ್ ಬರುತ್ತಲ್ಲ ಗೈಸ್, ಆ ಇಂಟ್ರೋವಲ್ ಅಲ್ಲಿ ನನ್ಗೇನೋ ಮಜಾ ಬೇಕು ಅನ್ನಿಸ್ತು, ಬಟ್ ಮಜಾ ಸಿಗ್ಲಿಲ್ಲ ನನ್ಗೆ. ಯಾಕೆ ಸಿಗ್ಲಿಲ್ಲ ಅಂತಂದ್ರೆ ಗೈಸ್, ಇವಾಗ ನೋಡ್ರಿ ಯಾವ್ದಾರ ಒಂದು ಮೂವಿಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇಂಟ್ರೋವಲ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತಪ್ಪ. ಬಟ್ ಈ ಭೀಮಾ ಮೂವಿಯಲ್ಲಿ ಇಂಟ್ರೋವಲ್ ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವೇ ಪ್ರಿಡಿಕ್ಟ್ ಮಾಡ್ಬೋದು. ನೆಕ್ಸ್ಟ್ ಹೆಂಗಂದ್ರೆ ಇಂಟ್ರೋವಲ್ ಅಲ್ಲಿ ಎಲ್ಲ ಹೋಗ್ಬಿಟ್ಟು ಅವನ ಲಾಕ್ ಮಾಡ್ಕೊಂತಾರೆ, ಇವನೇ ಆಬ್ವಿಯಸ್ಲಿ ಹೊಡೆದೇ ಹೊಡಿತಾನೆ, ಬಂದೇ ಬರ್ತಾನೆ. ಅದು ನನ್ಗೆ ಮಜಾ ಕೊಟ್ಟಿಲ್ಲ ಆಕ್ಚುಲಿ. ಇಂಟ್ರೋವಲ್ ಇನ್ನ ನೆಕ್ಸ್ಟ್ ಲೆವೆಲ್ ಆಗಿ ಇರ್ಬೇಕಿತ್ತು. ನೆಕ್ಸ್ಟ್ ಏನಾಗುತ್ತಪ್ಪ, ಹೆಂಗ್ ಹೊಡಿತಾರಪ್ಪ, ಏನ್ ಮಾಡ್ತಾರಪ್ಪ, ಈ ತರ ಇದ್ರೆ ಆಕ್ಚುಲಿ ಸಕ್ಕದಾಗಿರೋದು ಗೈಸ್ ನನ್ಗೆ ಅನ್ಸೋ ಪ್ರಕಾರ. ಇಂಟ್ರೋವಲ್ ಆದ್ಮೇಲೆ, ಇಂಟ್ರೋವಲ್ ಗಂಟ ಸಕ್ಕದಾಗಿದೆ ಮೂವಿ. ಇಂಟ್ರೋವಲ್ ಆದ್ಮೇಲೆ ಒಂದ್ ಸ್ವಲ್ಪ ಎಲ್ಲೋ ಜರ್ಪೊಡಿತು ಅನ್ನಿಸ್ತು. ಅದಾದ್ಮೇಲೆ ಚೆನ್ನಾಗಿದೆ, ಕೆಲವೊಂದು ಸೀನ್ಸ್ ಗಳಿದೆ. ಆಮೇಲೆ ಕ್ಲೈಮ್ಯಾಕ್ಸ್ ಬಂದ್ರಂತೂ ಸಖತ್ತು ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ. ದುನಿಯಾ ವಿಜಯ್ ಅವರಿಗೆ ಅವ್ರ ವಿಲನ್ ಡ್ರ್ಯಾಗನ್ ಮಂಜು ಹಾಕೊಂಡು ಟಕ 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 ಅಂತ ಹೊಡೆದಾಕೋದು ಗೈಸ್ ಸಕ್ಕದಾಗಿದೆ. ನನ್ಗಂತೂ ಇಷ್ಟ ಆಯ್ತು ಸೀನು. ಹೊಡೆದಾಕಿದ್ಮೇಲೆ ಫುಲ್ ಬ್ಲಡ್ ಬರ್ತಾರೆ ದುನಿಯಾ ವಿಜಯ್ ಅವರು, ಬಂದು ಲೈಕ್ ಹೊಡೆದಾಕ್ತಾರೆ ಅವ್ರನ್ನ. ಹೊಡೆದಾಕಾದ್ಮೇಲೆ ಆಬ್ವಿಯಸ್ಲಿ ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು. ಹೊಡೆದಾಕಾದ್ಮೇಲೆ ಏನ್ ಮಾಡ್ತಾರೆ, ಪೊಲೀಸರು ಬರ್ತಾರೆ, ಅರೆಸ್ಟ್ ಮಾಡ್ತಾರೆ. ಒಂದು ಟ್ವಿಸ್ಟ್ ಇದೆ ಗೈಸ್. ಅದು ಯಾವ ತರ ಟ್ವಿಸ್ಟ್ ಅಂತಂದ್ರೆ, ಇವಾಗ ಭೀಮನ ಅರೆಸ್ಟ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಿರ್ತಾರೆ. ಅಲ್ಲೊಬ್ಬ ಬೇರೆ ಒಂದು ಡೈಲಾಗ್ ಬರುತ್ತೆ, ಇವನ್ ಒಳಗಡೆ ಆದ್ರೆ ಏನು ಗುರು, ಇನ್ನೊಬ್ಬ ರಿಲೀಸ್ ಆಗ್ತವನಲ್ಲ ಸಲಾಗ. ಗೊತ್ತಾಯ್ತಾ ಗೈಸ್? ಭೀಮ ಒಳಗಡೆ ಹೋಗ್ತಾರೆ, ಸಲಾಗ ರಿಲೀಸ್ ಆಗ್ಬಿಡ್ತಾನೆ. ಅಂದ್ರೆ ಸಲಾಗ ಫುಲ್ ಗಡ್ಡ ಬಿಡ್ಕೊಂಡು, ಮೀಸೆ ತಿರ್ಸ್ಕೊಂಡು, ಫುಲ್ ಒಳ್ಳೆ ಲುಕ್ಕಲ್ಲಿ ಚಪ್ಪಲ್ ಹಾಕೊಂಡು, ಪಂಚಾಯತ್ ಕಟ್ಕೊಂಡು ಹೊರಗಡೆ ಬರೋದು, ಸಿಗರೇಟ್ ಎತ್ಕೊಂಡು ಆ ಎಂಟ್ರಿ. ನೆಕ್ಸ್ಟ್ ಸಲಾಗ 2 ಬರುತ್ತೋ ಭೀಮಾ 2 ಬರುತ್ತೋ ಗೊತ್ತಿಲ್ಲ. ಒಟ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ನ ಇಟ್ಟಿದ್ದಾರೆ. ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ಸಕ್ಕದಾಗಿದೆ. ಫಸ್ಟ್ ಹಾಫ್ ಅಂತೂ ಮೂವಿ ಸಕ್ಕದಾಗಿದೆ, ಕಾಮಿಡಿ ಆಗಿರ್ಬೋದು, ಪ್ರತಿಯೊಂದು ಸಕ್ಕದಾಗಿದೆ, ಫೈಟ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ಮೂವಿ ಬಂದ್ಬಿಟ್ಟು ಒಂದು ಒಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ನ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ನೋಡ್ಬೇಕಾದಂತ ಒಂದು ಮೂವಿ, ಲೈಕ್ ಎಲ್ಲರೂ ಹೋಗಿ ನೋಡ್ರಿ. ಆಮೇಲೆ ಈ ಬ್ಯಾಡ್ ವರ್ಡ್ಸ್ ಎಲ್ಲ ಬಂದ್ರೆ, ತಿಕಾ ಅನ್ನೋ ವರ್ಡ್ ಅಂತೂ ಕೇಳಂಗೆ ಇಲ್ಲ. ತಿಕಾ ಮುಚ್ಕೊಂಡೋಗೋ, ತಿಕಾ ಕೊಡಿಬೇಕು, ಹಂಗೆ ಅಮ್ಮನ್ ಅದು ಇದೆಲ್ಲ ಸರಿಯಾಗಿ ಯೂಸ್ ಮಾಡ್ಬಿಟ್ಟವ್ರೆ. ಬಟ್ ಚೆನ್ನಾಗಿದೆ, ಪಕ್ಕಾ ಲೋಕಲ್ ಮೂವಿ ಅಂತ ಹೇಳ್ಬೋದು. ಲೋಕಲ್ ಪಕ್ಕ ಹುಡುಗರು, ನಾವು ಲೋಕಲ್ ಹುಡುಗರಲ್ವಾ, ನಮ್ಗೆಲ್ಲ ಪಕ್ಕ ಇಷ್ಟ ಆಗಂತ ಮೂವಿ ಬ್ರೋ. ಎಲ್ಲರೂ ಹೋಗಿ ನೋಡ್ರಿ. ಲೈಕ್ ನಾನು ಆನೆಸ್ಟ್ ಆಗಿ ರಿವ್ಯೂನ ಕೊಟ್ಟಿದ್ದೀನಿ. ಈ ರಿವ್ಯೂ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪಕ್ಕದಲ್ಲಿ ಕಾಣ್ತಾ ಇರೋ ಸ್ಕ್ಯಾನರ್ಗೆ ಜಸ್ಟ್ ಒಂದು 2 ರೂಪೀಸ್ ನ ಡೊನೇಟ್ ಮಾಡ್ರಿ. ನಾನು ಕ್ಯಾಮ್ರಾನ ತಗೋಬೇಕು ಅನ್ಕೊಂಡಿದ್ದೀನಿ. ಇನ್ನ 1,60,000 ನನಗೆ ಶಾರ್ಟೇಜ್ ಆಗಿದೆ. ನೀವು ಹಾಕೋ 2 ರೂಪೀಸ್ ಇಂದ ನನಗೆ ಜಸ್ಟ್ ತುಂಬಾ ಯೂಸ್ಫುಲ್ ಆಗುತ್ತೆ. ಲೈಕ್ ಥ್ಯಾಂಕ್ ಯು ಗೈಸ್. ಆ 2 ರೂಪೀಸ್ ಕೂಡ ಹಾಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಸ್ಕ್ರೀನ್ ಶಾಟ್ ತಗೊಂಡು ಒಂದು 2 ರೂಪೀಸ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಗೈಸ್. ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು, ಲೈಕ್ ಮಾಡ್ಬಿಟ್ಟು ವಿಡಿಯೋನ ಶೇರ್ ಮಾಡಿ. ಮತ್ತೆ ಗೈಸ್ ಸಿಗೋಣ.